ನಮಸ್ಕಾರ ಊರ್ಬದಿ, ನಾನು ನಿಮ್ಮ ಧನುಷ್. ಆ ಸಡಿ ಕಳೆದ ಸ್ವಾಣಿ ಬಂತಂಬತ್ತಿಗೆ ನಾವಿವತ್ತು ಹೊರಟದ್ದು ಸಾಲಿಗ್ರಾಮದ ಗುರು ನರಸಿಂಹ ದೇವಸ್ಥಾನಕ್ಕೆ. ಫಸ್ಟ್ ಸ್ವಾಣಿ ಶನಿವಾರ ಆದ್ದರಿಂದ ದೇವಸ್ಥಾನದಲ್ಲಿ ಜನ ಫುಲ್ ಇದ್ದಿರು. ಹಾಗೆ ನಾವೀಗ ದೇವಸ್ಥಾನದ ಒಳಗಡೆ ಕಾಣ್ಬೋದು, ಜನ ಫುಲ್ ರಶ್ ಆಯ್ತು ತುಂಬ್ಕೊಂಡಿದ್ದೀರು. ಅಂಥದ್ರಲ್ಲೂ ನಾವು ಎಲ್ಲರೂ ಸೇರ್ಕೊಂಡು ದೇವಸ್ಥಾನದೊಳಗೆ ಹೋದು. ಸೊ ಎಲ್ಲರೂ ಆಚೆ ಚೀಟಿ ಗೀಟಿ ಪ್ರಸಾದಕ್ಕಂತೇಳಿ ತಗೊಬಪ್ಪಕ್ಕೆ ಹೋದ್ರೆ, ಪೂಜೆಕ್ಕಂತೇಳಿ ಚೀಟಿ ತಗೊಬಪ್ಪಕ್ಕೆ ಹೋದ್ರೆ, ನಾವು ಈಚಿಂದ ದೇವಸ್ಥಾನದಲ್ಲಿ ಒಂದು 2-3 ನೋಟ ತೋರಿಸ್ದೆ. ಹಾಗೆ ನಾವು ಸೀದಾ ದೇವಸ್ಥಾನ ಒಳಗೆ ಕಾಲಿಟ್ಟು ಮೇನ್ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೆರ್ಗೆ ಬಂದೆ. ಆಮೇಲೆ ಎಲ್ಲರೂ ಡಿಸೈಡ್ ಮಾಡಿ ಊಟದ ಹಾಲಿನತ್ತ ಹೊರಟು. ಹಾಗೆ ಊಟದ ಹಾಲಿಗೆ ಹೊತ್ತ ಅಲ್ಲೊಂದು ಕೆರಿಗೆ ನೀವೀಗ ಕಾಣ್ಲಿಕ್ಕೆ. ಹಾಗೆ ಪ್ರಸಾದ ಹಸು ಆಯ್ತಂದೇಳಿ ಚೂರು ತಿಂದೆ. ನಂತರ ಹೆಂಗಿದ್ರು ಬಂದದ್ದಾಯ್ತು, ಒಂದೊಳ್ಳೆ ಪ್ರಸಾದ ಅಂದೇಳಿ ಕೂತ್ಕೊಂಡು ಎಲೆ ಹಾಯ್ಕೊಂಡು ಪಂಕ್ತಿಯಲ್ಲಿ ಕೂತು ಒಳ್ಳೆ ಮಾಡಿ ಒಂದು ಊಟ ಮಾಡಿ ಬಂದೆ. ಹಸುವಾದ ಸಿಚುವೇಶನ್ನ ಒಳ್ಳೆ ಖುಷಿ ಆಯಿತು, ಹೊಟ್ಟೆ ತುಂಬಾಯಿತು. ಈಗ ನೀವು ಕಾಣ್ತಿದ್ರಿ ಪ್ರಸಾದಕ್ಕೆ ರುಚಿ ಶುಚಿ ಎಂಬುದನ್ನ ನಾವು ಯಾವತ್ತೂ ಕಾಮ್ಕಾಗ. ಪ್ರಸಾದ ಎಂಬುದು ಯಾವುದು ರುಚಿ ಇರಲಿ ರುಚಿ ಇಲ್ಲದೆ ಇರಲಿ, ಅದ್ರ ಗೌರವ ಅದಕ್ಕೆ ಕೊಡಕ್ಕೆ. ಹಾಗೆ ಎಷ್ಟೇ ಕಷ್ಟ ಆದರೂ ಭಟ್ರು ನಮ್ಗೆ ಒಳ್ಳೆಯದೊಂದು ಪ್ರಸಾದ ಮಾಡಿಕೆ ಬಳಸ್ರೆ ಖುಷಿಯಂಗೆ ಉಂಡಿದ್ದೆ. ಆಮೇಲೆ ಹೊರಗೆ ಬತ್ತ ಈಚಿಕಂತೂ ಜೋರು ಗಾಳಿ ಮಳೆ. ಹಾಗೆ ಮತ್ತೊಂದು ಆಚೆ ಎದುರುಗಡೆ ಇಪ್ಪಂಥ ಆಂಜನೇಯನ ದೇವಸ್ಥಾನಕ್ಕೊಂದು ಹಾಪಕ್ಕೆ ಬಾಕಿ ಇದ್ದಿತ್ತು. ಸೊ ನಿಧಾನಕ್ಕೆ ಆಂಜನೇಯನ ದೇವಸ್ಥಾನದ ಹತ್ರ ಹೊರಟೆ. ಏನು ಮಾಡ್ರು ಮಳೆ ನಿಲ್ಲೋದಿಲ್ಲ, ಜೋರು ಮಳೆ. ಹೀಗೆ ಕೊಡಿ ಹಿಡ್ಕೊಂಡು ಆಚೆ ಬದಿ ಬಂದೆ. ಹಾಗೆ ಸೀದಾ ಆಚೆ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಅಲ್ಲೂ ಸ್ವಲ್ಪ ಜನ ಇದ್ದಿರು. ನಂತರ ದೇವಸ್ಥಾನದ ಒಳಗೆ ಹೋತ ದೇವಸ್ಥಾನದೊಳಗೆ ಕೂಡಲೇ ಎಲ್ಲದು ಸೇವೆದು ಚೀಟಿ ಎಲ್ಲ ತಗೊಂಡು ಹಾಗೆ ಹೋತಾ ನಮ್ಮದೊಂದು ಆರತಿ ಸೇವೆ ಕೊಟ್ಟಿಕ್ಕಿ ಅಲ್ಲಿಂದ ಕೈ ಮುಖ ವಾಪಸ್ ಬಂದು. ಇಲ್ಲಿಗೆ ನನ್ನ ಮಿನಿ ವ್ಲಾಗ್ ಇವತ್ತಿದು ಮುಗೀತು. ಮುಂದಿನ ಸತಿ ಸಿಕ್ಕುವ. ನಮಸ್ಕಾರ.